ಸಚಿವ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ವಿಳಂಬ ಪ್ರಶ್ನೆ ಇಲ್ಲ. ಹಿಂದುಳಿದ ವರ್ಗಗಳ ಆಯೋಗದವರು ಇದನ್ನು ಈಗಾಗಲೇ ಸಮೀಕ್ಷೆ ಮಾಡಿದ್ದಾರೆ. ಇನ್ನೂ ಅದೇನು ಅಂಕಿ ಅಂಶಗಳಿದ್ದಾವೆ ಅವೆಲ್ಲವನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಮತ್ತು ಹಿಂದುಳಿದ ವರ್ಗಗಳ ಆಯೋಗದವರ ಜವಾಬ್ದಾರಿ ಇದೆ. ಅವರ ಅಧ್ಯಕ್ಷರು ಸದಸ್ಯರು ಕೂಡಿಕೊಂಡು ಒಂದು ಸರ್ಕಾರಕ್ಕೆ ಒಪ್ಪಿಸುವಂಥ ಒಂದು ಕೆಲಸಕ್ಕೆ ಇವರು ಯಾವ ದಿನಾಂಕವನ್ನು ನಿಗದಿ ಮಾಡಿ ಅದನ್ನು ಸಬ್ಮಿಟ್ ಮಾಡ್ತಾರೆ. ವಿಳಂಬ ಪ್ರಶ್ನೆ ಇಲ್ಲ. ಹಿಂದುಳಿದ ವರ್ಗಗಳ ಆಯೋಗದವರು ಇದನ್ನು ಈಗಾಗಲೇ ಸಮೀಕ್ಷೆ ಮಾಡಿದ್ದಾರೆ. ಇನ್ನೂ ಅದೇನು ಅಂಕಿ ಅಂಶಗಳಿದ್ದಾವೆ ಅವೆಲ್ಲವನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಮತ್ತು ಹಿಂದುಳಿದ ವರ್ಗಗಳ ಆಯೋಗದವರ ಜವಾಬ್ದಾರಿ ಇದೆ. ಇನ್ನೊಂದು ಮುಖ್ಯವಾದಂಥ ಆಯೋಗ ಅಂತಂದರೆ ಅದು ಚಿನ್ನಪ್ಪರೆಡ್ಡಿ ಆಯೋಗ. ಆ ಚಿನ್ನಪ್ಪರೆಡ್ಡಿ ಆಯೋಗ ಕೊಟ್ಟಿರುವಂಥ ವರದಿ ಏನು, ಅಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿತ್ತು ಅನ್ನೋದನ್ನು ನಾವು ಒಂದ್ಸರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, 1988 ಮಾರ್ಚ್ 9ನೇ ತಾರೀಕು ಈ ಆಯೋಗದ ರಚನೆ ಆಗುತ್ತೆ. ನ್ಯಾಯಮೂರ್ತಿ ಓ ಚಿನ್ನಪ್ಪರೆಡ್ಡಿ ಅವರ ಆಯೋಗ. 1990ರಲ್ಲಿ ಸರ್ಕಾರಕ್ಕೆ ಈ ಆಯೋಗ ಕೂಡ ವರದಿಯನ್ನು ಸಲ್ಲಿಸುತ್ತೆ. 2 ವರ್ಷದಲ್ಲಿ ಹಿಂದುಳಿದವರನ್ನ 7 ವರ್ಗ ಮಾಡುತ್ತೆ ಈ ಆಯೋಗ. 7 ವರ್ಗ ಯಾವ್ದ್ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೀಸಲಾತಿ ವರ್ಗೀಕರಣ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. 7 ವರ್ಗಗಳನ್ನಾಗಿ ಮಾಡಿ, ಪ್ರವರ್ಗ 1ಕ್ಕೆ 4%, ಪ್ರವರ್ಗ 2A ಗೆ 15%, ಪ್ರವರ್ಗ 2B ಗೆ 4%, ಪ್ರವರ್ಗ 3A 4%, ಪ್ರವರ್ಗ 3B 5%, ಪರಿಶಿಷ್ಟ ಜಾತಿ 15%, ಹಾಗೇನೆ ಪರಿಶಿಷ್ಟ ಪಂಗಡ 3%. ಟೋಟಲ್ ಎಲ್ಲ ಲೆಕ್ಕ ಹಾಕಿದಾಗ, ಕ್ಯಾಲ್ಕುಲೇಟ್ ಮಾಡಿದಾಗ 50ರಷ್ಟು ಮೀಸಲಾತಿಯನ್ನು ನೀಡಲಾಗುತ್ತೆ 7 ವರ್ಗವನ್ನಾಗಿ ಮಾಡಿದ ನಂತರ. ಸೊ ಚಿನ್ನಪ್ಪರೆಡ್ಡಿ ಆಯೋಗದ ವರದಿಗೂ ಕೂಡ ಆ ಸಂದರ್ಭದಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು. ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ಅಸಮಾಧಾನ ವ್ಯಕ್ತವಾಯಿತು. ಅದಕ್ಕೆ ಕಾರಣವೂ ಕೂಡ ಇದೆ. ಈ ಆಯೋಗ ಏನು ಹೇಳಿತು ಅಂತಂದ್ರೆ, ಈ ಲಿಂಗಾಯತ ಒಕ್ಕಲಿಗ ಸಮುದಾಯ ಶೈಕ್ಷಣಿಕವಾಗಿ ಮುಂದುವರೆದಿವೆ ಅಂತ ಉಲ್ಲೇಖ ಮಾಡ್ತು. ಇದೇ ವಿಚಾರ ಅಸಮಾಧಾನಕ್ಕೆ ಕಾರಣ ಆಯಿತು. ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ಹೊರ ಹಾಕೋದಕ್ಕೆ ಶಿಫಾರಸು ಮಾಡಿದ್ದು ಈ ಆಯೋಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನ. ಆಯೋಗದ ಈ ಶಿಫಾರಸನ್ನ ಈ ಸಮುದಾಯಗಳು ಒಪ್ಪಲಿಲ್ಲ. ವಾಸ್ತವ ಬೇರೆ ಇದೆ, ಆಯೋಗ ತಪ್ಪು ಹೇಳ್ತಾ ಇದೆ ಅಂತಂದ್ರೆ ಅವರು. ರಾಜಕೀಯ ಪ್ರಾತಿನಿಧ್ಯದ ಕಡೆಗಣನೆಯ ಆರೋಪವೂ ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂತು. ಈ ಎಲ್ಲ ಕಾರಣಗಳಿಂದಾಗಿ ಅವತ್ತು ಚಿನ್ನಪ್ಪರೆಡ್ಡಿ ಅವರ ಆಯೋಗದ ವರದಿಯೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಸಚಿವ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ವಿಳಂಬ ಪ್ರಶ್ನೆ ಇಲ್ಲ. ಹಿಂದುಳಿದ ವರ್ಗಗಳ ಆಯೋಗದವರು ಇದನ್ನು ಈಗಾಗಲೇ ಸಮೀಕ್ಷೆ ಮಾಡಿದ್ದಾರೆ. ಇನ್ನೂ ಅದೇನು ಅಂಕಿ ಅಂಶಗಳಿದ್ದಾವೆ ಅವೆಲ್ಲವನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಮತ್ತು ಹಿಂದುಳಿದ ವರ್ಗಗಳ ಆಯೋಗದವರ ಜವಾಬ್ದಾರಿ ಇದೆ. ಅವರ ಅಧ್ಯಕ್ಷರು ಸದಸ್ಯರು ಕೂಡಿಕೊಂಡು ಒಂದು ಸರ್ಕಾರಕ್ಕೆ ಒಪ್ಪಿಸುವಂಥ ಒಂದು ಕೆಲಸಕ್ಕೆ ಇವರು ಯಾವ ದಿನಾಂಕವನ್ನು ನಿಗದಿ ಮಾಡಿ ಅದನ್ನು ಸಬ್ಮಿಟ್ ಮಾಡ್ತಾರೆ. ವಿಳಂಬ ಪ್ರಶ್ನೆ ಇಲ್ಲ. ಹಿಂದುಳಿದ ವರ್ಗಗಳ ಆಯೋಗದವರು ಇದನ್ನು ಈಗಾಗಲೇ ಸಮೀಕ್ಷೆ ಮಾಡಿದ್ದಾರೆ. ಇನ್ನೂ ಅದೇನು ಅಂಕಿ ಅಂಶಗಳಿದ್ದಾವೆ ಅವೆಲ್ಲವನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಮತ್ತು ಹಿಂದುಳಿದ ವರ್ಗಗಳ ಆಯೋಗದವರ ಜವಾಬ್ದಾರಿ ಇದೆ. ಇನ್ನೊಂದು ಮುಖ್ಯವಾದಂಥ ಆಯೋಗ ಅಂತಂದ್ರೆ ಅದು ಚಿನ್ನಪ್ಪರೆಡ್ಡಿ ಆಯೋಗ. ಆ ಚಿನ್ನಪ್ಪರೆಡ್ಡಿ ಆಯೋಗ ಕೊಟ್ಟಿರುವಂಥ ವರದಿ ಏನು, ಅಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿತ್ತು ಅನ್ನೋದನ್ನ ನಾವು ಒಂದ್ಸರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, 1988 ಮಾರ್ಚ್ 9ನೇ ತಾರೀಕು ಈ ಆಯೋಗದ ರಚನೆ ಆಗುತ್ತೆ. ನ್ಯಾಯಮೂರ್ತಿ ಓ ಚಿನ್ನಪ್ಪರೆಡ್ಡಿ ಅವರ ಆಯೋಗ. 1990ರಲ್ಲಿ ಸರ್ಕಾರಕ್ಕೆ ಈ ಆಯೋಗ ಕೂಡ ವರದಿಯನ್ನು ಸಲ್ಲಿಸುತ್ತೆ. 2 ವರ್ಷದಲ್ಲಿ ಹಿಂದುಳಿದವರನ್ನ 7 ವರ್ಗ ಮಾಡುತ್ತೆ ಈ ಆಯೋಗ. 7 ವರ್ಗ ಯಾವ್ದ್ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೀಸಲಾತಿ ವರ್ಗೀಕರಣ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. 7 ವರ್ಗಗಳನ್ನಾಗಿ ಮಾಡಿ, ಪ್ರವರ್ಗ 1ಕ್ಕೆ 4%, ಪ್ರವರ್ಗ 2A ಗೆ 15%, ಪ್ರವರ್ಗ 2B ಗೆ 4%, ಪ್ರವರ್ಗ 3A 4%, ಪ್ರವರ್ಗ 3B 5%, ಪರಿಶಿಷ್ಟ ಜಾತಿ 15%, ಹಾಗೇನೆ ಪರಿಶಿಷ್ಟ ಪಂಗಡ 3%. ಟೋಟಲ್ ಎಲ್ಲ ಲೆಕ್ಕ ಹಾಕಿದಾಗ, ಕ್ಯಾಲ್ಕುಲೇಟ್ ಮಾಡಿದಾಗ 50ರಷ್ಟು ಮೀಸಲಾತಿಯನ್ನು ನೀಡಲಾಗುತ್ತೆ 7 ವರ್ಗವನ್ನಾಗಿ ಮಾಡಿದ ನಂತರ. ಸೊ ಚಿನ್ನಪ್ಪರೆಡ್ಡಿ ಆಯೋಗದ ವರದಿಗೂ ಕೂಡ ಆ ಸಂದರ್ಭದಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು. ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ಅಸಮಾಧಾನ ವ್ಯಕ್ತವಾಯಿತು. ಅದಕ್ಕೆ ಕಾರಣವೂ ಕೂಡ ಇದೆ. ಈ ಆಯೋಗ ಏನು ಹೇಳಿತು ಅಂತಂದ್ರೆ, ಈ ಲಿಂಗಾಯತ ಒಕ್ಕಲಿಗ ಸಮುದಾಯ ಶೈಕ್ಷಣಿಕವಾಗಿ ಮುಂದುವರೆದಿವೆ ಅಂತ ಉಲ್ಲೇಖ ಮಾಡ್ತು.
ಇದೇ ವಿಚಾರ ಅಸಮಾಧಾನಕ್ಕೆ ಕಾರಣ ಆಯಿತು. ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ಹೊರ ಹಾಕೋದಕ್ಕೆ ಶಿಫಾರಸು ಮಾಡಿದ್ದು ಈ ಆಯೋಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನ. ಆಯೋಗದ ಈ ಶಿಫಾರಸನ್ನ ಈ ಸಮುದಾಯಗಳು ಒಪ್ಪಲಿಲ್ಲ. ವಾಸ್ತವ ಬೇರೆ ಇದೆ, ಆಯೋಗ ತಪ್ಪು ಹೇಳ್ತಾ ಇದೆ ಅಂತಂದ್ರೆ ಅವರು. ರಾಜಕೀಯ ಪ್ರಾತಿನಿಧ್ಯದ ಕಡೆಗಣನೆಯ ಆರೋಪವೂ ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂತು. ಈ ಎಲ್ಲ ಕಾರಣಗಳಿಂದಾಗಿ ಅವತ್ತು ಚಿನ್ನಪ್ಪರೆಡ್ಡಿ ಅವರ ಆಯೋಗದ ವರದಿಯೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಸಚಿವ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ವಿಳಂಬ ಪ್ರಶ್ನೆ ಇಲ್ಲ. ಹಿಂದುಳಿದ ವರ್ಗಗಳ ಆಯೋಗದವರು ಇದನ್ನು ಈಗಾಗಲೇ ಸಮೀಕ್ಷೆ ಮಾಡಿದ್ದಾರೆ. ಇನ್ನೂ ಅದೇನು ಅಂಕಿ ಅಂಶಗಳಿದ್ದಾವೆ ಅವೆಲ್ಲವನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಮತ್ತು ಹಿಂದುಳಿದ ವರ್ಗಗಳ ಆಯೋಗದವರ ಜವಾಬ್ದಾರಿ ಇದೆ. ಅವರ ಅಧ್ಯಕ್ಷರು ಸದಸ್ಯರು ಕೂಡಿಕೊಂಡು ಇವತ್ತು ಸರ್ಕಾರಕ್ಕೆ ಒಪ್ಪಿಸುವಂಥ ಒಂದು ಕೆಲಸಕ್ಕೆ ಇವರು ಯಾವ ದಿನಾಂಕವನ್ನು ನಿಗದಿ ಮಾಡಿ ಅದನ್ನು ಸಬ್ಮಿಟ್ ಮಾಡ್ತಾರೆ. ವಿಳಂಬ ಪ್ರಶ್ನೆ ಇಲ್ಲ. ಹಿಂದುಳಿದ ವರ್ಗಗಳ ಆಯೋಗದವರು ಇದನ್ನು ಈಗಾಗಲೇ ಸಮೀಕ್ಷೆ ಮಾಡಿದ್ದಾರೆ. ಇನ್ನೂ ಅದೇನು ಅಂಕಿ ಅಂಶಗಳಿದ್ದಾವೆ ಅವೆಲ್ಲವನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಮತ್ತು ಹಿಂದುಳಿದ ವರ್ಗಗಳ ಆಯೋಗದವರ ಜವಾಬ್ದಾರಿ ಇದೆ. ಇನ್ನೊಂದು ಮುಖ್ಯವಾದಂಥ ಆಯೋಗ ಅಂತಂದ್ರೆ ಅದು ಚಿನ್ನಪ್ಪರೆಡ್ಡಿ ಆಯೋಗ. ಆ ಚಿನ್ನಪ್ಪರೆಡ್ಡಿ ಆಯೋಗ ಕೊಟ್ಟಿರುವಂಥ ವರದಿ ಏನು, ಅಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿತ್ತು ಅನ್ನೋದನ್ನ ನಾವು ಒಂದ್ಸರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, 1988 ಮಾರ್ಚ್ 9ನೇ ತಾರೀಕು ಈ ಆಯೋಗದ ರಚನೆ ಆಗುತ್ತೆ. ನ್ಯಾಯಮೂರ್ತಿ ಓ ಚಿನ್ನಪ್ಪರೆಡ್ಡಿ ಅವರ ಆಯೋಗ. 1990ರಲ್ಲಿ ಸರ್ಕಾರಕ್ಕೆ ಈ ಆಯೋಗ ಕೂಡ ವರದಿಯನ್ನ ಸಲ್ಲಿಸುತ್ತೆ. 2 ವರ್ಷದಲ್ಲಿ ಹಿಂದುಳಿದವರನ್ನ 7 ವರ್ಗ ಮಾಡುತ್ತೆ ಈ ಆಯೋಗ. 7 ವರ್ಗ ಯಾವ್ದ್ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ ಮೀಸಲಾತಿ ವರ್ಗೀಕರಣ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. 7 ವರ್ಗಗಳನ್ನಾಗಿ ಮಾಡಿ, ಪ್ರವರ್ಗ 1ಕ್ಕೆ 4%, ಪ್ರವರ್ಗ 2A ಗೆ 15%, ಪ್ರವರ್ಗ 2B ಗೆ 4%, ಪ್ರವರ್ಗ 3A 4%, ಪ್ರವರ್ಗ 3B 5%, ಪರಿಶಿಷ್ಟ ಜಾತಿ 15%, ಹಾಗೇನೆ ಪರಿಶಿಷ್ಟ ಪಂಗಡ 3%. ಟೋಟಲ್ ಎಲ್ಲ ಲೆಕ್ಕ ಹಾಕಿದಾಗ ಕ್ಯಾಲ್ಕುಲೇಟ್ ಮಾಡಿದಾಗ 50ರಷ್ಟು ಮೀಸಲಾತಿಯನ್ನು ನೀಡಲಾಗುತ್ತೆ 7 ವರ್ಗವನ್ನಾಗಿ ಮಾಡಿದ ನಂತರ. ಸೊ ಚಿನ್ನಪ್ಪರೆಡ್ಡಿ ಆಯೋಗದ ವರದಿಗೂ ಕೂಡ ಆ ಸಂದರ್ಭದಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು. ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ಅಸಮಾಧಾನ ವ್ಯಕ್ತವಾಯಿತು. ಅದಕ್ಕೆ ಕಾರಣವೂ ಕೂಡ ಇದೆ. ಈ ಆಯೋಗ ಏನು ಹೇಳ್ತು ಅಂತಂದ್ರೆ, ಈ ಲಿಂಗಾಯತ ಒಕ್ಕಲಿಗ ಸಮುದಾಯ ಶೈಕ್ಷಣಿಕವಾಗಿ ಮುಂದುವರೆದಿವೆ ಅಂತ ಉಲ್ಲೇಖ ಮಾಡ್ತು. ಇದೇ ವಿಚಾರ ಅಸಮಾಧಾನಕ್ಕೆ ಕಾರಣ ಆಯಿತು. ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ಹೊರ ಹಾಕೋದಕ್ಕೆ ಶಿಫಾರಸು ಮಾಡಿದ್ದು ಈ ಆಯೋಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನ. ಆಯೋಗದ ಈ ಶಿಫಾರಸನ್ನ ಈ ಸಮುದಾಯಗಳು ಒಪ್ಪಲಿಲ್ಲ. ವಾಸ್ತವ ಬೇರೆ ಇದೆ, ಆಯೋಗ ತಪ್ಪು ಹೇಳ್ತಾ ಇದೆ ಅಂತಂದ್ರೆ ಅವರು. ರಾಜಕೀಯ ಪ್ರಾತಿನಿಧ್ಯದ ಕಡೆಗಣನೆಯ ಆರೋಪವೂ ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂತು. ಈ ಎಲ್ಲ ಕಾರಣಗಳಿಂದಾಗಿ ಅವತ್ತು ಚಿನ್ನಪ್ಪರೆಡ್ಡಿ ಅವರ ಆಯೋಗದ ವರದಿಯೂ ಕೂಡ ಸಾಕಷ್ಟು ಚರ್ಚೆ ಆಯಿತು.